Good afternoon, students. Previous class we discussed the difference between the substitute goods and complementary goods. How to the demand curve can shift from various ways. Today class we discuss the movements along the demand curve and shift in the demand curve. How to the demand curve can movement along with the demand and also the how to the ಡಿಮಾಂಡ್ ಕರ್ವ್ ಕ್ಯಾನ್ ಶಿಫ್ಟ್ ಫ್ರಾಮ್ ಲೆಫ್ಟ್ ಟು ರೈಟ್. ಹಿಂದಿನ ತರಗತಿಯಲ್ಲಿ ನಾವು ಬದಲಿ ವಸ್ತುಗಳಂತಂದ್ರೆ ಏನು, ಪೂರಕ ವಸ್ತುಗಳನ್ನೋದ್ರ ಬಗ್ಗೆ ನಾವು ಅಧ್ಯಯನವನ್ನು ಮಾಡಿದ್ದೇವೆ. ಇಂದಿನ ತರಗತಿಯಲ್ಲಿ ನಾವು ಯಾವ ರೀತಿಯಾಗಿ ಬೇಡಿಕೆ ರೇಖೆಯು ವಿಭಿನ್ನವಾಗಿ ಚಲಿಸುತ್ತಾ ಹೋದಂತೆ ಬೇಡಿಕೆ ರೇಖೆಯ ಒಂದು ಚಲನೆಯು ಕೂಡ ಅಲ್ಲಿ ಬದಲಾವಣೆ ಆಗ್ತಾ ಇರ್ತದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದೇವೆ. ಯಾವ ರೀತಿಯಾಗಿ ಬೇಡಿಕೆ ರೇಖೆ ಚಲನೆಗಳಿದ್ದಾವೆ ಅದಕ್ಕೆ ತಕ್ಕಂತೆ ಏನಾಗ್ತದೆ ಬೇಡಿಕೆ ರೇಖೆಯಲ್ಲಿ ಕೂಡ ಏನಾಗ್ತದೆ ಬದಲಾವಣೆ ಆಗ್ತದೆ ಅಥವಾ ಪಲ್ಲಟಗೊಳ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ. ಇಫ್ ಯು ಆಲ್ರೆಡಿ ಯು ನೋ ದ್ಯಾಟ್ ದ ಅಮೌಂಟ್ ಆಫ್ ಗುಡ್ ದ್ಯಾಟ್ ಕನ್ಸ್ಯೂಮರ್ ಚೂಸಸ್ ಆನ್ ದ ಬೇಸಿಸ್ ಆಫ್ ದಿ ಪ್ರೈಸ್. If the suppose consumer can huge quantity of the goods can buying in the market is nothing but the if the price of the commodity is the less, that's why consumer can buying the more quantity of the commodities. ಇಲ್ಲಿ ಒಬ್ಬ ಅನುಭೋಗಿದಾರನು ಮಾರುಕಟ್ಟೆಯಲ್ಲಿ ಹೆಚ್ಚು ಪ್ರಮಾಣದ ವಸ್ತುಗಳನ್ನು ಕೊಂಡ್ಕೊಳ್ತಾ ಇದ್ದಾನಂತಂದರೆ ಆ ಒಂದು ವಸ್ತುವಿನ ಬೆಲೆ ಇದೆ ಕಡಿಮೆ ಇದೆ ಅಂತ ಅರ್ಥ ಆಗ್ತದೆ. ಇಫ್ ಸಪೋಸ್ ಕನ್ಸ್ಯೂಮರ್ ಕ್ಯಾನ್ ಬೈಯಿಂಗ್ ದಿ ಲೆಸ್ ಕ್ವಾಂಟಿಟಿ ಆಫ್ ದಿ ಗೂಡ್ಸ್, ಇಟ್ ಶೋಸ್ ದಟ್ ದಿ ವಾಟ್ ಇಟ್ said that if the price of the good increases, ಇಲ್ಲಿ ಒಬ್ಬ ಅನುಭೋಗಿದಾರನು ಕಡಿಮೆ ಪ್ರಮಾಣದಲ್ಲಿ ವಸ್ತುಗಳನ್ನು ಕೊಂಡ್ಕೊತಾ ಇದ್ದಾನಂತಂದರೆ ಆ ಒಂದು ವಸ್ತುವಿನ ಬೆಲೆ ಏನಾಗ್ತದೆ ಕಡಿಮೆ ಆಗ್ತದೆ ಅಂತ ಅರ್ಥ ಆಗ್ತದೆ. ಆ್ಯಂಡ್ ಆಲ್ಸೋ ಕನ್ಸ್ಯೂಮರ್ ನಾಟ್ ಓನ್ಲಿ ಚಾಯ್ಸಿಂಗ್ ಹೀಸ್ ಕಮ್ಯುನಿಟಿ ಆನ್ ದ ಬೇಸಿಸ್ ಆಫ್ ದ ಪ್ರೈಸಸ್ ಆ್ಯಂಡ್ ಆಲ್ಸೋ ದಿ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್. ಒಬ್ಬ ಅನುಭೋಗಿದಾರನು ವಸ್ತುಗಳನ್ನು ಅಭಿರುಚಿ ಮತ್ತು ಅವನ ಒಂದು ಆದ್ಯತೆಯ ಆಧಾರದ ಮೇಲೆ ಇಲ್ಲಿ ಏನು ಮಾಡ್ತಾನೆ ಅಂದರೆ ಕೊಂಡ್ಕೊಳ್ತಾ ಇರ್ತಾನೆ. ಇಫ್ ಅ ಕನ್ಸ್ಯೂಮರ್ ನಾಟ್ ಓನ್ಲಿ ಬೈಯಿಂಗ್ ದ ಗೂಡ್ಸ್ ಆನ್ ದ ಬೇಸಿಸ್ ಆಫ್ ದ ಪ್ರೈಸ್ ಆ್ಯಂಡ್ ಆಲ್ಸೋ ದಿ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಫಾರ್ ದ ಗೂಡ್ಸ್, ಆ ಒಂದು ವಸ್ತುವಿನ ಅಭಿರುಚಿ ಮತ್ತು ಆದ್ಯತೆ ಮೇಲೆ ಏನು ಮಾಡ್ತಾನಂದರೆ ಆ ವಸ್ತುವನ್ನು ಕೂಡ ಏನು ಮಾಡ್ತಾನಂದರೆ ಕೊಂಡ್ಕೊತಾ ಇರ್ತಾನೆ. ಆ್ಯಂಡ್ ಆಲ್ಸೋ ದಿ ಒನ್ ಆಫ್ ದ ಮೇನ್ ಫ್ಯಾಕ್ಟರ್ ಇನ್ಕಮ್ ಆಲ್ಸೋ ಇಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ buying, because income can increase the or decrease of the purchasing power of the consumer. ಇಲ್ಲಿ ಆದಾಯವು ಕೂಡ ಪ್ರಮುಖ ಇದೆ. ಯಾಕಂದರೆ ಆದಾಯವು ಒಬ್ಬ ಅನುಭೋಗಿದಾರನ ಒಂದು ಕೊಂಡುಕೊಳ್ಳುವ ಸಾಮರ್ಥ್ಯ ಹೆಚ್ಚು ಅಥವಾ ಕಡಿಮೆ ಮಾಡುವಂಥ ದೊಡ್ಡ ಶಕ್ತಿ ಒಂದು ಆದಾಯಕ್ಕಿದೆ. ಅದಕ್ಕಾಗಿ ಇನ್ಕಮ್ ಈಸ್ ಆಲ್ಸೋ ದಿ ಒನ್ ಆಫ್ ದ ಮೇನ್ ಫ್ಯಾಕ್ಟರ್ ಇನ್ ದ time of the demand. And also if the income is increases, if the consumer can buying the more quantity of the goods, that's why income is the one of the important factor to decide the demand. ಇಲ್ಲಿ ಬೇಡಿಕೆಯನ್ನು ನಿರ್ಧರಿಸಲು ಆದಾಯವು ಕೂಡ ಏನಾಗ್ತದೆ ಪ್ರಮುಖವಾದಂಥ ಒಂದು ಅಂಶವಾಗಿರೋದ್ರಿಂದ ಇಲ್ಲಿ ನಾವು ಆದಾಯವನ್ನು ಕೂಡ ಏನು ಮಾಡ್ತೇವೆ ಅಂದರೆ ಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ. And the demand function is the relationship between the amount of goods and its price. If the demand function is related to the price of the between the amount of good and the price of the amount of good is nothing but the quantity of the goods, how much quantity of goods can buying done decided on the basis of the prices of the goods, and remaining things constant. Remaining things nothing but the advertisement, complementary goods, taste and complementary goods, substitute goods, these are the constant. But if a consumer can buying the more quantity of the goods on the basis of the price of the goods, ಇಲ್ಲಿ ಅನುಭೋಗಿದಾರನು ವಸ್ತುಗಳನ್ನು ಕೊಂಡುಕೊಳ್ಳುವಂಥ ಪ್ರಮಾಣವು ಆ ಒಂದು ವಸ್ತುವಿನ ಬೆಲೆಯ ಮೇಲೆ ನಿರ್ಧಾರಿತವಾಗ್ತದೆ. ಇತರ ಸ್ಥಿತಿಗತಿ ಕೂಡ ಸ್ಥಿರವಾಗಿರ್ತವೆ. ಇತರ ಸ್ಥಿತಿಗತಿಗಳು ಯಾವ್ಯಾವ ಅಂತಂದರೆ ಜಾಹೀರಾತು ಆಗಿರ್ಬೋದು, ಬದಲಿ ಸರಕುಗಳಾಗಿರ್ಬೋದು, ಪೂರಕ ಸರಕುಗಳು ಏನಾಗ್ತವೆ ಅಂದರೆ ತಟಸ್ಥವಾಗಿರ್ಬೋದು ಅಥವಾ ಸ್ಥಿರವಾಗಿರ್ತವೆ. ಅದಕ್ಕಾಗಿ ಇಲ್ಲೇನಂದರೆ ಅನುಭೋಗಿದಾರನು ವಸ್ತುಗಳನ್ನು ಏನು ಮಾಡ್ತಾರೆ ಅಂದರೆ ಅವುಗಳ ಒಂದು ಬೆಲೆಗಳ ಆಧಾರದ ಮೇಲೆ ಕೂಡ ನಿರ್ಧಾರ ಮಾಡ್ತಾ ಇರ್ತಾನೆ. ದ ಡಿಮಾಂಡ್ ಕರ್ವ್ ಇಸ್ ಅ ಗ್ರಾಫಿಕಲ್ ರೀಪ್ರೆಸೆಂಟೇಷನ್ ಆಫ್ ದಿ ಡಿಮಾಂಡ್ ಫಂಕ್ಷನ್. ಇಫ್ ದ ಡಿಮಾಂಡ್ ಕರ್ವ್ ಶೋಸ್ ದ್ಯಾಟ್ ಆರ್ ಡಿಮಾಂಡ್ ಕರ್ವ್ ಇಸ್ ಅ ರಿಲೇಶನ್ಶಿಪ್ ವಿತ್ ದಿ demand function is equal to x is equal to function of q. X is nothing but the quantity of the goods, p is nothing but the price of the good.
if the quantity of the goods is depend upon the price of the goods. That's why the demand function is closely related to the ಡಿಮಾಂಡ್ ಫಂಕ್ಷನ್. ಅದಕ್ಕಾಗಿ ಅಂದರೆ ಇಲ್ಲಿ ಕೊಂಡುಕೊಳ್ಳುವಂಥ ಪ್ರಮಾಣವು ವಸ್ತುವಿನ ಬೆಲೆಯನ್ನು ಅವಲಂಬಿಸ್ತಾ ಇರ್ತದೆ. ಅದಕ್ಕಾಗಿ ಇಲ್ಲಿ ಏನಾಗ್ತದೆ ಅಂದರೆ ಯಾವುದೇ ರೀತಿಯಾದಂಥ ನಾವು ವಸ್ತುಗಳನ್ನ ಕೊಂಡ್ಕೊತಾ ಇದ್ದೇವೆ ಅಂದರೆ ಅದರ ಬೆಲೆಯ ಮೇಲೆ ಏನಾಗ್ತದೆ ಅಂದರೆ ನಿರ್ಧಾರವಾಗಿರ್ತದೆ. ಅದಕ್ಕಾಗಿ ಇಲ್ಲಿ ಬೇಡಿಕೆ ರೇಖೆ ಮತ್ತು ಬೇಡಿಕೆಯ ಒಂದು ಬಿಂಬಕದ ನಡುವೆ ಏನಾಗ್ತದೆ ಅವಿನಾಭಾವ ಸಂಬಂಧ ಕೂಡ ಇದೆ. ಇಫ್ ದ ಡಿಮಾಂಡ್ ಫಂಕ್ಷನ್ ಆರ್ ದಿ ಡಿಮಾಂಡ್ ಕರ್ವ್ ಆರ್ ದಿ ಇಂಟರ್ ರಿಲೇಷನ್ಶಿಪ್ ಇನ್ ದಿ ಎಕನಾಮಿ, ಆರ್ಥಿಕತೆಯಲ್ಲಿ ಬೇಡಿಕೆ ಬಿಂಬಕ ಮತ್ತು ಬೇಡಿಕೆಯ ಒಂದು ರೇಖೆಯ ನಡುವೆ ಅವಿನಾಭಾವ ಸಂಬಂಧ ಇರ್ತದೆ. At the higher price, the demand for the commodity is less, and if the lower price, the demand for the commodities increases automatically. The law of the demand. According to the law, what is the law of demand? The law of demand states that under certain previous condition, if a price of a commodity increases, the quantity of demand for the commodity decreases and vice versa. ಇಲ್ಲಿ ನಾವು ಬೇಡಿಕೆ ನಿಯಮವನ್ನು ಕೂಡ ನಾವು ಅನ್ವಯ ಮಾಡಬಹುದು. ಅದರ ಅನ್ವಯನೇ ಕೂಡ ಇಲ್ಲಿ ಆಗ್ತದೆ. ಇತರ ಸ್ಥಿತಿಗತಿಗಳು ಸ್ಥಿರವಾಗಿದ್ದು ವಸ್ತುವಿನ ಬೆಲೆಯು ಹೆಚ್ಚಾದಂಥ ಹೋದಂತೆ ಕೊಂಡುಕೊಳ್ಳುವ ಪ್ರಮಾಣ ಕೂಡ ಕಡಿಮೆ ಆಗ್ತದೆ, ಅಥವಾ ಬೇಡಿಕೆ ಮಾಡುವಂಥ ಪ್ರಮಾಣ ಕಡಿಮೆ ಆಗ್ತದೆ, ಮತ್ತು ವಸ್ತುವಿನ ಬೆಲೆ ಕಡಿಮೆಯಾದಂತೆ ಕೊಂಡುಕೊಳ್ಳುವ ಅಥವಾ ಬೇಡಿಕೆ ಮಾಡುವಂಥ ಪ್ರಮಾಣವು ಕೂಡ ಏನಾಗ್ತದೆ ಹೆಚ್ಚಾಗ್ತಾ ಹೋಗ್ತದೆ. ಇದು ಒಂದು ಬೇಡಿಕೆ ನಿಯಮ. ಈ ಒಂದು ಬೇಡಿಕೆ ನಿಯಮದ ಅನುಗುಣವಾಗಿ ಏನಾಗ್ತದೆ ಅಂದರೆ ಬೇಡಿಕೆಯಲ್ಲಿ ಏನಾಗ್ತದೆ ಅಂದರೆ ಬೆಲೆಯಲ್ಲಿ ಹೆಚ್ಚಾದಾಗ ಬೇಡಿಕೆ ಇಳಿತದೆ, ಬೇಡಿಕೆ ಹೆಚ್ಚಾದಾಗ ಬೆಲೆ ಇಳಿತಿರ್ತದೆ. ಈ ರೀತಿಯಾಗಿ ಒಂದಕ್ಕೊಂದು ಅವಿನಾಭಾವ ಸಂಬಂಧ ಇರ್ತದೆ. ಇಫ್ ದ ಎನಿ changes in the prices leads to movements along the demand curve. If the price can variation, automatically the demand curve place can shift from left to right, because quantity demand and the price are the interrelated each other. That's why if the price can variation, automatically the demand curve can shift from left to right. ಇಲ್ಲಿ ಬೇಡಿಕೆ ಮತ್ತು ಬೆಲೆ ನಡುವೆ ಅವಿನಾಭಾವ ಸಂಬಂಧ ಇರೋದ್ರಿಂದ ಬೆಲೆಯು ಕಡಿಮೆ ಆದಂತೆ ಅಥವಾ ಬೆಲೆ ಹೆಚ್ಚಾದಂತೆ ಇಲ್ಲಿ ಬೇಡಿಕೆ ರೇಖೆಯು ಕೂಡ ಏನಾಗ್ತದೆ ಅಂದರೆ ಎಡದಿಂದ ಬಲಕ್ಕೆ ಬರೋದು, ಬಲಕ್ಕೆ ಏನಾಗ್ತದೆ ಅಂದರೆ ಸರಿತಾ ಇರ್ತದೆ. ಅದಕ್ಕಾಗಿ ಇಲ್ಲಿ ಏನಾಗ್ತದೆ ಅಂದರೆ ಪ್ರತಿಯೊಂದು ರೀತಿಯಲ್ಲೂ ಕೂಡ ಏನಾಗ್ತದೆ ಅಂದರೆ ಬೇಡಿಕೆ ರೇಖೆಯ ಮೇಲೆ ಏನಾಗ್ತದೆ ಬೇಡಿಕೆ ಬಿಂಬಕ, ಈ ಎರಡೂ ನಡುವಿನ ಒಂದು ವ್ಯತ್ಯಾಸ ಇಲ್ಲಿ ಏನು ಮಾಡ್ತಂದರೆ ನಾವು ಕಾಣ್ತಾ ಇದ್ದೇವೆ. If the any change in the price leads to the movements along the demand curve, if the price can changes, it is a more impact on the demand curve. That's why demand curve can move from the other places nothing but the beginning position can change to the alternative position. ಯಾವಾಗ ಒಂದು ಬೆಲೆಯಲ್ಲಿ ಬದಲಾವಣೆ ಆಗ್ತದೆ, ಆ ಒಂದು ಬೆಲೆಯ ಬದಲಾವಣೆಯು ಬೇಡಿಕೆ ರೇಖೆಯ ಒಂದು ಬದಲಾವಣೆಗೆ ಕೂಡ ಕಾರಣವಾಗ್ತದೆ. ಯಾಕಂದರೆ ಯಾವಾಗ ಬೆಲೆ ಕಡಿಮೆ ಆಗ್ತದೆ ಆವಾಗ ಒಂದು ವಸ್ತುವಿನ ಬೆಲೆಯು ಕೂಡ ಏನಾಗ್ತದೆ ವಸ್ತುವಿನ ಒಂದು ಬೇಡಿಕೆ ಕೂಡ ಕಡಿಮೆ ಆಗ್ತಾ ಇರ್ತದೆ. ಅದಕ್ಕಾಗಿ ಏನಾಗ್ತಂದರೆ ಅವಾಗ ಬೇಡಿಕೆ ರೇಖೆಗಳು ಕೂಡ ಏನಾಗ್ತವೆ ಅಂದರೆ ಅವುಗಳ ಒಂದು ಚಲನೆಯನ್ನು ಕೂಡ ಏನಾಗ್ತದೆ ಬದಲಾಯಿಸ್ತಾವೆ. ಅಷ್ಟೇ ಅಲ್ಲದೆ ಅವುಗಳ ಸ್ಥಾನ ಪಲ್ಲಟವನ್ನು ಕೂಡ ಏನಾಗ್ತವೆ ಬದಲಾಯಿಸ್ತಾ ಇರ್ತವೆ. ಆನ್ ದಿ ಅದರ್ ಹ್ಯಾಂಡ್, changes in any other things leads to a step in the demand curve. If suppose can changes in the other things lead to a shift in the demand curve. Sometimes some commodities can not available in the market. That time demand curve obviously shift from one place to the another place. If the remaining things prices can automatically impact on the economy. If the demand not only depend upon the price, advertisement, taste and preference, complementary good, substitute good, etc., it is also impact on the other things like the environmental condition also depend upon the demand. ಇಲ್ಲಿ ಒಂದು ವಸ್ತುವನ್ನು ನಾವು ಕೊಂಡ್ಕೊಳ್ತಾ ಇದ್ದೇವೆ ಅಂದರೆ ಅದು ಬೆಲೆ ಆಗಿರ್ಬೋದು, ಜಾಹೀರಾತಾಗಿರ್ಬೋದು, ಬದಲಿ ಸರಕುಗಳಾಗಿರ್ಬೋದು, ಪೂರಕ ಸರಕುಗಳಾಗಿರ್ಬೋದು, ಅದೇ ರೀತಿ ಅವನ ಒಂದು ಅಭಿರುಚಿ ಆಧಾರದ ಮೇಲೆ ಆಗಿರ್ಬೋದು. ಆದರೆ